Hello friends, welcome back to Study Rider. Today in this lecture we are going to learn the concept of hypothesis. Hypothesis ಅನ್ನುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರ್ತಕ್ಕಂಥ ಮತ್ತು ಎಕನಾಮೆಟ್ರಿಕ್ಸ್ನಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದ ವಿಷಯ ಆಗಿರ್ತದೆ. ಆ ಒಂದು ವಿಷಯದಲ್ಲಿ ಬರ್ತಕ್ಕಂಥ ಮುಖ್ಯ ಕಾನ್ಸೆಪ್ಟ್ಗಳಾದಂಥ ಹೈಪೋಥೆಸಿಸ್ ಟೆಸ್ಟಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಹೈಪೋಥೆಸಿಸ್, ಹಾಗೆ ಪ್ಯಾರಾಮೀಟರ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಸ್ಯಾಂಪ್ಲಿಂಗ್ ಎರರ್, ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲಾಗಿ ಈ ಒಂದು ಕ್ಲಾಸನ್ನು ನೀವು ಯಾವ ದೃಷ್ಟಿಕೋನದಿಂದ ನೋಡಬೇಕಂತಂದರೆ ಆ್ಯಸ್ ಅ ರಿಸರ್ಚ್ ಸ್ಕಾಲರ್, ಅಂದರೆ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಅಥವಾ ಒಬ್ಬ ಸಂಶೋಧಕನಾಗಿ ಈ ಒಂದು ಕ್ಲಾಸನ್ನು ಕೇಳಬೇಕು. ಯಾಕಂತಂದರೆ ನಾನು ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಆಗಿರೋದ್ರಿಂದ ಆ ಒಂದು ದೃಷ್ಟಿಕೋನದಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಸಿಂಪಲ್ ಆಗಿ ಅರ್ಥ ಆಗುತ್ತಿದೆ. ಓಕೆ, ಮೊದಲಾಗಿ ಏನು ಹೈಪೋಥೆಸಿಸ್ ಅಂತದ? ಹೈಪೋಥೆಸಿಸ್ ಅಂದರೆ ಏನು? ಸಿಂಪಲ್ ಆಗಿ ಅದರ ಮೀನಿಂಗನ್ನು ನೋಡಿಕೊಂಡು ಆಮೇಲೆ ಒನ್ ಬೈ ಒನ್ ವಿಷಯವನ್ನು ತಿಳ್ಕೊತ ಹೋಗೋಣಂತ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ವಿಷಯ. ವಾಟ್ ಇಸ್ ಹೈಪೋಥೆಸಿಸ್? ಹೈಪೋಥೆಸಿಸ್ ಅಂತಂದರೆ ಹೈಪೋಥೆಸಿಸ್ it is an assumption or statement about population parameter. ಅರ್ಥ ಆಗಲಿಲ್ಲ ಇದು ಏನಂತ? ಈಗ ನೀವು ಯಾವುದೋ ಒಂದು ವಿಷಯದ ಮೇಲೆ ರಿಸರ್ಚ್ ಮಾಡಬೇಕಾಗಿದೆ ಅಥವಾ ಸಂಶೋಧನೆ ಮಾಡಬೇಕಾಗಿದೆ ಅಥವಾ ಎಸ್ಟಿಮೇಟ್ ಮಾಡಬೇಕಾಗಿದೆ ಯಾವುದೋ ಒಂದು ವಿಷಯ. ಅದು ಫಾರ್ ಎಕ್ಸಾಂಪಲ್ ಏನೇ ಆಗಿರಲಿ, ಒಂದು ಕ್ಲಾಸ್ನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಎವರೇಜ್ ಸರಾಸರಿ ಪರ್ಸೆಂಟೇಜ್ ಎಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ಯದ. ಅಷ್ಟು ಜನರನ್ನ ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದರೂ ಆನ್ಸರ್ ಬರ್ತದೆ, ಅಥವಾ ರ್ಯಾಂಡಮ್ ಆಗಿ ಯಾರಾದ್ರೂ ಆಯ್ಕೆ ಮಾಡಿ ಅವರ ರೆಸ್ಪಾನ್ಸನ್ನು ತೊಗೊಂಡು ಅದನ್ನು ಎವರೇಜ್ ತೊಗೊಂಡ್ರು ಬರ್ತದೆ. ಇವಾಗ ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸ ಯಾವುದೋ ಒಂದಾಗಿರಲಿ, ಈಗ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಜನರ ಸರಾಸರಿ ಆದಾಯವನ್ನು ಕಂಡುಹಿಡಬೇಕು. ನಾವು ಒಂದು ತಿಂಗಳಿಗೆ ಅವರು ಎಷ್ಟು ಆದಾಯವನ್ನು ಗಳಿಸ್ತಾರೆ ಅಂಥೇಳಿ. ಸೊ ಅವರು ಎಷ್ಟು ಆದಾಯವನ್ನು ಗಳಿಸ್ತಾರೆ ಅಂತಂತ ಹೇಳಿ ನಾವು ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸನ್ನು ಅಪ್ಲೈ ಮಾಡಿ ಆ ನಂತರ ರಿಸಲ್ಟ್ ಬರ್ತದೆ. ಇಷ್ಟೆಲ್ಲ ಮಾಡೋಕ್ಕಿಂತ ಮೊದಲೇದಾಗಿ ನಾವು ಮೊದಲಕ್ಕೆ ಏನನ್ನು ಮಾಡ್ಕೊತೀವಿ? ಒಂದು ಸ್ಟೇಟ್ಮೆಂಟ್, ಒಂದು ಅಸಂಪ್ಷನ್, ಒಂದು ಗೆಸ್ಸನ್ನು ಮಾಡ್ತೀವಿ. ಆ ಗೆಸ್ ಏನಪ್ಪ ಅಂತಂದ್ರೆ ಹೈಪೋಥೆಸಿಸ್ ಅಂತಂದ್ರೆ ಏನು? ಈಗ ಒಂದು ಪಾಪ್ಯುಲೇಷನ್ ಇರ್ತದೆ, ಇದರಲ್ಲಿ ಯಾವುದೋ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಅಥವಾ ಟಾಸ್ಕ್ ಇರ್ತದೆ ನಮಗೆ. ಆ ಟಾಸ್ಕಿಗೆ ಒಂದು ಅಸಂಪ್ಷನ್ ಅಥವಾ ಸ್ಟೇಟ್ಮೆಂಟ್ ಅಥವಾ ಗೆಸ್ಸನ್ನು ಮಾಡೋದು. ಏನು ಗೆಸ್ಸು? ಅದು ಯಾವುದೇ ಆಗಿರಲಿ. ಈಗ ಸ್ಟೇಟ್ಮೆಂಟ್ ಅಂತಂದರೆ ಈಗ ನಾ ಹೇಳಿದ ಹಾಗೆ ಎವರೇಜ್ ಇನ್ಕಮ್ ಆಫ್ ದ ಪೀಪಲ್ ಇನ್ ವಿಲೇಜ್ ಈಸ್ ₹20,000 ಪರ್ ಮಂತ್. ಇದೇನಪ್ಪ? ಸ್ಟೇಟ್ಮೆಂಟ್ ಅಥವಾ ಹೈಪೋಥೆಸಿಸ್ ಅಂತಂದ್ರೇನು? ನಮಗಿನ್ನೂ ಆ ಗ್ರಾಮಕ್ಕೆ ಹೋಗಿ ನಾವೇನು ಅಧ್ಯಯನ ಮಾಡಿಲ್ಲ, ಆದರೂ ಕೂಡ ನಾವೇನು ಮಾಡ್ಕೊತೀವಿ? ಅಸ್ಯೂಮ್ ಮಾಡ್ಕೊತೀವಿ ಅಥವಾ ಗೆಸ್ ಮಾಡ್ತೀವಿ. ಆ ಗೆಸ್ ಮಾಡೋದು ಏನಾಗಿರ್ತೈತಿ? ಹೈಪೋಥೆಸಿಸ್ ಆಗಿರ್ತೈತಿ. ಪಾಪ್ಯುಲೇಷನ್ ಪ್ಯಾರಾಮೀಟರ್ ಅಂತಂದ್ರೆ ಈ ಪಾಪ್ಯುಲೇಷನ್ ಇದು ಟೋಟಲ್ ಎಷ್ಟದಲ್ಲ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ, ಅದು ಈ ಒಂದು ಪಾಪ್ಯುಲೇಷನ್ ಪ್ಯಾರಾಮೀಟರ್ ಅಂತಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್, ಅದ್ರ ಬಗ್ಗೆ ನಾವೇನು ಮಾಡ್ತೀವಿ? ಅಸಂಪ್ಷನ್ ಅಥವಾ ಸ್ಟೇಟ್ಮೆಂಟನ್ನು ಮಾಡ್ಕೊತೀವಿ. ಈಗ ಎವರೇಜ್ ಇನ್ಕಮ್ ಆಫ್ ದ ಪೀಪಲ್ ಇನ್ ದ ವಿಲೇಜ್ ಈಸ್ ₹20,000 ಪರ್ ಮಂತ್. ಅವ್ರದ್ದು ಆದಾಯ ಸರಾಸರಿ ಆದಾಯ 20,000 ಆಗಿರ್ತದೆ ಅಂತೇಳಿ. ಇದು ಒಂದು ಎಕ್ಸಾಂಪಲ್ ಅಥವಾ ಇದು ಒಂದು ಹೈಪೋಥೆಸಿಸ್. ಅದೇ ರೀತಿ ಇನ್ನೊಂದು ಹೈಪೋಥೆಸಿಸ್ ತೊಗೊಳ್ಬೋದು ನಾವು. ಅದು ನಮ್ಮ ಕ್ಲಾಸಿಂದ ಆಗಿರಲಿ, ಹೌದಾ? ಏನು? ಎವರೇಜ್ ಪರ್ಸೆಂಟೇಜ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಈಸ್ 60 ಅಥವಾ 60%. ಒಂದು ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಪ್ರತಿಶತ ಎಷ್ಟದಪ್ಪ ಅಂತಂದರೆ 60% ಅದ ಅನ್ನುವಂಥದ್ದು. ಇದೇನು? ಹೈಪೋಥೆಸಿಸ್ ಅಂತಂದರೆ ನಾವು ಏನು ರಿಸರ್ಚ್ ಅಥವಾ ವರ್ಕ್ ಮಾಡ್ಬೇಕು ಅನ್ಕೊಂತಿರ್ತೀವಲ್ಲ, ಅಥವಾ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ಕೊಂತಿರ್ತೀವಲ್ಲ, ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್, ಅಸ್ಯೂಮ್ ಅಥವಾ ಗೆಸ್ ಅಥವಾ ಒಂದು ಕ್ಲೇಮನ್ನು ಹಾಕ್ಕೊಳ್ಳೋದು. ಇದಕ್ಕೇನಂತ ಕರೀತಾರೆ? ಹೈಪೋಥೆಸಿಸ್ ಅಂತ ಕರೀತಾರೆ. ಆ ಹಾಕ್ಕೊಂಡಿರ್ತಕ್ಕಂಥ ಕ್ಲೇಮ್ ಅಥವಾ ಒಂದು ಅಸಂಪ್ಷನ್ ಅಥವಾ ಒಂದು ಗೆಸ್ ಕರೆಕ್ಟ್ ಆಯಿತು, ತಪ್ಪಾಯಿತು, ಅಥವಾ ಟ್ರೂ ಅದನ್ನು ಫಾಲ್ಸ್ ಅದನ್ನು ಇದು ಯಾವಾಗ ಗೊತ್ತಾಗ್ತದೆ ನಮಗಂತಂದರೆ ಸ್ಟ್ಯಾಟಿಸ್ಟಿಕಲ್ ಟೂಲನ್ನು ಅಪ್ಲೈ ಮಾಡಿದಾಗ ಅಥವಾ ಈ ಒಂದು ಅಸಂಪ್ಷನನ್ನು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಈಗ ಈ ಒಂದು ಕಾನ್ಸೆಪ್ಟ್ ಮುಗೀತು. ಏನು ಮೀನಿಂಗ್ ಏನದ ಇದ್ರದ್ದು? ಸಿಂಪಲ್ ಅದ. ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ ಏನು? ಹೈಪೋಥೆಸಿಸ್ ಟೆಸ್ಟಿಂಗ್ ಅಂದರೆ ನೋಡೋಣ ಏನು ನಾವೇನು ಅಂದ್ಕೊಂಡಿದ್ವಲ್ಲ ಅದು ಟ್ರೂ ಅದನ್ನು ಫಾಲ್ಸ್ ಅದನ್ನು ಅಂಥೇಳಿ. ಈಗ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತಂದರೆ ಮೀನಿಂಗ್ ಏನು? ಹೈಪೋಥೆಸಿಸ್ ಟೆಸ್ಟಿಂಗ್ ಅಂದರೆ ಇಟ್ ಈಸ್ a statistical method. Hypothetical is a statistical method used to check
is checked whether the assumption or statement is true or false by using sample data. ಅಂದರೆ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತಂದರೆ ಸಿಂಪಲ್ ಏನು, ಅದೊಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಯೂಸ್ ಮಾಡೋದು ಯಾವುದನ್ನು ಚೆಕ್ ಮಾಡಲಿಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ಅಸಂಪ್ಷನ್ ಅಥವಾ ಸ್ಟೇಟ್ಮೆಂಟ್ ಕರೆ ಆಯಿತು, ಟ್ರೂ ಆಯಿತು, ಫಾಲ್ಸ್ ಆಯಿತು ಅಂತೇಳಿ ಯಾವುದನ್ನು ಯೂಸ್ ಮಾಡಿಕೊಂಡು, ಸ್ಯಾಂಪಲ್ ಡಾಟಾನ ಯೂಸ್ ಮಾಡಿಕೊಂಡು. ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತಂದರೆ ಹೈಪೋಥೆಸಿಸನ್ನು ಚೆಕ್ ಮಾಡಲಿಕ್ಕೆ ಸ್ಟ್ಯಾಟಿಸ್ಟಿಕಲ್ ಮೆಥಡನ್ನು ಯೂಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತಾರೆ. ಈ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಬೇಕಂತಾರೆ ಏನು ಬೇಕು ನಮಗೆ, ಮೊದಲದಾಗಿ ಏನು ಬೇಕು, ಸ್ಯಾಂಪಲ್ ಡೇಟಾ ಬೇಕು. ಹೌದಾ. ಸ್ಯಾಂಪಲ್ ಡೇಟಾ ಆದಮೇಲೆ ಅದಕ್ಕೆ ಏನು ಮಾಡ್ತೀವಿ ನಾವು, ಸ್ಟ್ಯಾಟಿಸ್ಟಿಕಲ್ ಟೂಲನ್ನು ಅಪ್ಲೈ ಮಾಡ್ತೀವಿ. ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ಗಳನ್ನು ಅಪ್ಲೈ ಮಾಡ್ತೀವಿ ಅಥವಾ ಮೆಥಡ್ಗಳನ್ನು ಅಪ್ಲೈ ಮಾಡ್ತೀವಿ. ಏನಾಗಿರ್ಬೋದು ಅದು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್, ಅಥವಾ ಟಿ ಟೆಸ್ಟ್ ಆಗಿರ್ಬೋದು, ಎಫ್ ಟೆಸ್ಟ್ ಆಗಿರ್ಬೋದು, ಝಡ್ ಟೆಸ್ಟ್ ಆಗಿರ್ಬೋದು. ಈ ಟೆಸ್ಟ್ಗಳನ್ನು ಅಪ್ಲೈ ಮಾಡ್ತೀವಿ. ಈ ಟೆಸ್ಟ್ಗಳು ಅಪ್ಲೈ ಮಾಡಿದಾದಮೇಲೆ ಒಂದು ರಿಸಲ್ಟ್ ಬರ್ತದೆ ನಮಗೆ. ಆ ರಿಸಲ್ಟ್ ಏನು ಹೇಳ್ತದಪ್ಪ ಅಂದ್ರೆ, ನಾವು ತೆಗೆದುಕೊಂಡಿರ್ತಕ್ಕಂಥ ಸ್ಟೇಟ್ಮೆಂಟು ಟ್ರೂ ಅದನು ಫಾಲ್ಸ್ ಅದನು ಅಂತ ಹೇಳ್ತದೆ. ಟ್ರೂ ಅದನ್ನು ಫಾಲ್ಸ್ ಅದನ್ನು ಆ ಬಂದಿರತಕ್ಕಂಥ ವ್ಯಾಲ್ಯೂನ ಮತ್ತು ನಾವು ಅಸೂಮ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಸರಿ ಇತ್ತಂದರೆ ಅದು ಟ್ರೂ, ತಪ್ಪಿತ್ತಂದರೆ ಅಥವಾ ಅದಕ್ಕಿಂತ ದೂರ ಇತ್ತಂದರೆ ಅದು ಫಾಲ್ಸ್. ಓಕೆ, ಹೈಪೋಥೆಸಿಸ್ ನೋಡಿದ್ವಿ, ಹೈಪೋಥೆಸಿಸ್ ಟೆಸ್ಟಿಂಗ್ ನೋಡಿದ್ವಿ. ಟೆಸ್ಟಿಂಗ್ ಅಂತಂದರೆ ಮೆಥಡನ್ನು, ಸ್ಟ್ಯಾಟಿಸ್ಟಿಕಲ್ ಮೆಥಡನ್ನು ಅದರಲ್ಲಿ ಅಪ್ಲೈ ಮಾಡೋದು ಆಗಿತ್ತು. ಇನ್ನು ಕ್ವಶನ್ ಬರ್ತದಿಲ್ಲಿ, ವೈ ಸ್ಯಾಂಪಲ್ ಡಾಟಾನ ನಾವು ಯಾಕೆ ಬಳಸ್ಕೋತೀವಿ ಅಂತೆ. ಸ್ಯಾಂಪಲ್ ಡಾಟಾನ ಯಾಕೆ ಬಳಸ್ಕೋತೀವಿ ಅಂತಂದರೆ ಸಿಂಪಲ್, ಅದಕ್ಕೆ ಏನು 2 ರೀಸನ್ ಅಥವಾ 3 ರೀಸನ್ ಅಂತಂದರೆ, ಒಂದು ಈಸಿ ಟು ಕಲೆಕ್ಟ್. ಹೌದಾ, ಇದು ಎಕ್ಸ್ಪೆನ್ಸಿವ್ ಕೂಡ ಆಗಿರೋದಿಲ್ಲ. ಹೌದಾ, ಇದು ಡಿಫಿಕಲ್ಟ್ ಕೂಡ ಆಗಿರೋದಿಲ್ಲ. ಡಿಫಿಕಲ್ಟ್ ಅಂದರೆ ಕಠಿಣ ಕೂಡ ಆಗಿರೋಂಗಿಲ್ಲ. ಯಾಕಂತಂದರೆ ನಾವು ಇಷ್ಟು ದೊಡ್ಡ ಪಾಪ್ಯುಲೇಷನ್, ಇಷ್ಟು ದೊಡ್ಡ ಏರಿಯಾ ಅದ, ಇಷ್ಟು ದೊಡ್ಡ ಗ್ರಾಮ ಅದ, ಇಷ್ಟು ದೊಡ್ಡ ಕ್ಲಾಸ್ ಅದ ಅಂತಂದರೆ ಅಷ್ಟೂರ್ನು ತೆಗೆದುಕೊಂಡು ಏನು ರಿಸರ್ಚ್ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೆ ನಾವು ರ್ಯಾಂಡಮ್ ಆಗಿ ಅಥವಾ ಕಲೆಕ್ಟ್ ಮಾಡೋದು ಸ್ಯಾಂಪಲನ್ನು. ಹೆಂಗೋ ಒಟ್ಟು ಈ ಒಂದು ಸ್ಯಾಂಪಲ್ 10 ಜನ ಸಿಸ್ಟಮೆಟಿಕ್ ಆಗಿ ಆಗಿರ್ಬೋದು, ರ್ಯಾಂಡಮ್ ಆಗಿರ್ಬೋದು, ಏನು ಸ್ಯಾಂಪಲನ್ನು ಕಲೆಕ್ಟ್ ಮಾಡೋದು. 1000 ಜನ ಅದಾರ ಅಂದ್ರೆ ಅದ್ರ ಒಂದು 50 ಜನನ, ಒಂದು 100 ಜನ ಅದಾರ ಅಂದ್ರೆ ಅದ್ರ 10 ಜನನ, ಆ 10 ಜನನ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಸ್ಟ್ಯಾಟಿಸ್ಟಿಕಲ್ ಟೂಲನ್ನು ಅಪ್ಲೈ ಮಾಡಿದರೆ ಅದರಿಂದ ಒಂದು ರಿಸಲ್ಟ್ ಬರ್ತದೆ. ಆ ರಿಸಲ್ಟನ್ನು ನಾವೇನು ಮಾಡ್ತೀವಿ, ಇಡೀ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿ ನೋಡ್ತೀವಿ. ನಾವು ಹೇಳಿರೋ ರಿಸಲ್ಟ್ಗೂ ಅಲ್ಲಿ ಇರ್ತಕ್ಕಂಥ ರಿಸಲ್ಟ್ಗೂ ಕರೆ ಅದಾನ ಸುಳ್ಳು ಅದಾನ ಅಂತೇಳಿ. ಹೌದಾ, ಇದಕ್ಕೇನಂತ ಕರಿತೀವಿ. ಸೊ ಇದು ಏನಾಗಿತ್ತು, ವಾಯ್ ಸ್ಯಾಂಪಲ್ ಡಾಟಾ. ಯಾಕೆ ಸ್ಯಾಂಪಲ್ ಡಾಟಾನ ಯೂಸ್ ಮಾಡ್ತೀವಿ, ಈಸಿ ಐತಿ ಮತ್ತು ಡಿಫಿಕಲ್ಟ್ ಇಲ್ಲ, ಹಾಗೆ ಎಕ್ಸ್ಪೆನ್ಸಿವ್ ಕೂಡ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಬರೋದು ಟೈಪ್ಸ್ ಆಫ್ ಹೈಪೋಥೆಸಿಸ್. ಭಾಳ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಇದು. ಟೈಪ್ಸ್ ಆಫ್ ಹೈಪೋಥೆಸಿಸ್ನಲ್ಲಿ ಮೊದಲದಾಗಿ 2 ಟೈಪ್ಸ್ ಬರ್ತವೆ. ಒಂದು ಏನು, ನಲ್ ಹೈಪೋಥೆಸಿಸ್ ಅಂತ ಬರ್ತದೆ. ಇದನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ, H0 ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಅಂದರೆ ದೇರ್ ಈಸ್ ನೋ ಚೇಂಜ್ ಇನ್ ದಟ್ ಸ್ಟೇಟ್ಮೆಂಟ್ ಅಂತ ಅರ್ಥ. ದೇರ್ ಈಸ್ ನೋ ಚೇಂಜ್ ಇನ್ ದ ಸ್ಟೇಟ್ಮೆಂಟ್. ನಾವೇನು ಸ್ಟೇಟ್ಮೆಂಟ್ ತೊಗೊಂಡಿದ್ವಲ್ಲ, ಸ್ಟೇಟ್ಮೆಂಟ್ ಅದರಲ್ಲಿ ಏನು ಚೇಂಜ್ ಇಲ್ಲ ಅಂತ ಅರ್ಥ. ಅಥವಾ ನೋ ಚೇಂಜ್ ಆಗಿರ್ಬೋದು, ನೋ ಎಫೆಕ್ಟ್ ಆಗಿರ್ಬೋದು, ಅಥವಾ ನೋ ಡಿಫರೆನ್ಸ್, ಅದರಲ್ಲಿ ಏನು ಡಿಫರೆನ್ಸ್ ಇಲ್ಲ ಅಂತ ಅರ್ಥ. ಅದು ನಲ್ ಹೈಪೋಥೆಸಿಸ್ ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಟೂಲ್ ಅಪ್ಲೈ ಮಾಡಿದಾಗ ನಾವು ನಲ್ ಹೈಪೋಥೆಸಿಸ್ ಅಂತಂದರೆ, ಈಗ ನಲ್ ಹೈಪೋಥೆಸಿಸ್ ಅಂದರೆ ಅದ್ರಾಗ ಏನು ಡಿಫರೆನ್ಸ್ ಇಲ್ಲ, ನಾವು ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವೋ ಅದರಷ್ಟೇ ಆನ್ಸರ್ ಬಂದೈತಿ ಅಂತ ಅರ್ಥ ಅದು. ಸೊ ನಲ್ ಹೈಪೋಥೆಸಿಸ್ ಅಂತಂದರೆ ನಾವೇನು H0 ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಏನು ಯೂಸ್ ಮಾಡ್ತೀವಿ ನೋಡಿರಿ. H0 ಅಂತಂದ್ರೆ ಏನು, H0 ಇದನ್ನು ಯಾವುದ್ರ ಜೊತೆ ಕಂಪೇರ್ ಮಾಡ್ತೀವಿ, H0 ಈಕ್ವಲ್ಸ್ ಟು 20,000 rupees per month MONTH ಇನ್ಕಮ್ ಯಾರ್ದು, ಆ ಒಂದು ಗ್ರಾಮದ್ದು, ಈಕ್ವಲ್ಸ್ ಟು ಚಿಹ್ನೆ ಅದ ಇಲ್ಲಿ. ಅಂದರೆ H0 ಅಂತಂದರೆ ಏನು ಡಿಫ್ರೆನ್ಸ್ ಆಗಿಲ್ಲ, ನಾವು ಏನು ಅಂದ್ಕೊಂಡಿದ್ವಲ್ಲ ಅಷ್ಟೇ ಐತಿ ಅಂತಂದಂಗೆ ಅದು. ಅಥವಾ H0 ಇಸ್ 60% ಎವರೇಜ್ ಏನದು ಎವರೇಜ್ ಸ್ಕೋರ್ ಯಾರ್ದು, ಆ ಒಂದು ಸ್ಕೂಲಲ್ಲಿ ಅಥವಾ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ದು. ಸೊ ಏನು ಚೇಂಜ್ ಆಗಿಲ್ಲ ಅಂತಂತಂದರೆ H0 ಬರ್ತದೆ. H0 ದೇರ್ ಇಸ್ ನೋ ಚೇಂಜ್, ದೇರ್ ಇಸ್ ನೋ ಎಫೆಕ್ಟ್, ದೇರ್ ಇಸ್ ನೋ ಡಿಫ್ರೆನ್ಸ್. ಇದಕ್ಕೆ ಏನಂತ ಕರಿತೀವಿ, ನಲ್ ಹೈಪೋಥೆಸಿಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಅಲ್ಟರ್ನೇಟಿವ್ ಹೈಪೋಥೆಸಿಸ್.
ಸೆಕೆಂಡ್ ಟೈಪ್ ಆಫ್ ಹೈಪೋಥೆಸಿಸ್ ಏನು? ಅಲ್ಟರ್ನೇಟಿವ್ ಹೈಪೋಥೆಸಿಸ್. ಇದನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ H1 ಅಂತ ರಿಪ್ರೆಸೆಂಟ್ ಮಾಡ್ತೀವಿ, ಆರ್ ಇನ್ ಸಮ್ ಕೇಸಸ್ HA ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ಎರಡೂ ಕೂಡ ಒಂದೇ ಆಗಿರ್ತದೆ. H1 ಅಂತಂದರೆ ಇದು ಅಪೋಸಿಟ್ ಟು ನಲ್ ಹೈಪೋಥೆಸಿಸ್. ನಲ್ ಹೈಪೋಥೆಸಿಸ್ಗೆ ಅಪೋಸಿಟ್ ಇರತಕ್ಕಂಥದ್ದು ಇದು. ಏನಾಗ್ತದೆ ಇಲ್ಲಿ? ಅಲ್ಲಿ ನೋ ಚೇಂಜ್ ಇತ್ತು, ನೋ ಎಫೆಕ್ಟ್ ಇತ್ತು, ನೋ ಡಿಫ್ರೆನ್ಸ್ ಇತ್ತು. ಇಲ್ಲಿ ಚೇಂಜ್ ಇರ್ತದೆ, ಅಲ್ಲಿ ಚೇಂಜ್ ಇರ್ತದ, ಡಿಫ್ರೆನ್ಸ್ ಇರ್ತದ, ರನ್ಸ್ ಇರ್ತದ ಅಥವಾ ಎಫೆಕ್ಟ್ ಇರ್ತದ. ಇದಕ್ಕೇನಂತ ಕರಿತೀವಿ? ಅಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಕರಿತೀವಿ. ಅಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂದರೆ ನಾವು ಏನು ಸ್ಟೇಟ್ಮೆಂಟ್ ಹಾಕ್ಕೊಂಡಿದ್ದೀವಲ್ಲ H1 ಅಂತ ತಗೊಂಡು ಈಸ್ ನಾಟ್ ಈಕ್ವಲ್ಸ್ ಟು 20,000 ಪರ್ ಮಂತ್ ಇನ್ಕಮ್, ಅಂದರೆ ಎವರೇಜ್ ಇನ್ಕಮ್ ಆಫ್ ದ ಪೀಪಲ್ ಇನ್ ದ ವಿಲೇಜ್. ಅದೇ ರೀತಿ H1 ಎರಡು ಒಂದೇ. ಇದು ನಾ ಎರಡು ಎಕ್ಸಾಂಪಲ್ ಮುಖಾಂತರ ತೋರಿಸತ್ತೆ ನಿಮಗೆ. 60% ಅವ್ರ ವಿದ್ಯಾರ್ಥಿಗಳದ್ದು ಪ್ರತಿಶತ 60% ಆಗಿಲ್ಲ ಅಂತ ಅರ್ಥ. ನಮ್ಮ ರಿಸಲ್ಟ್ ಏನಾದರೂ H1 ಅಂತ ಬಂತಂದರೆ, ಅಂದ್ರೆ ಈ ಥರ ಅದೇನೋ ಆಗಿಲ್ಲ ಅಂತ ಬಂತಂದರೆ ನಾವು ಏನು ಮಾಡ್ತೀವಿ? H1 ಅಕ್ಸೆಪ್ಟ್ ಮಾಡ್ಕೊತೀವಿ. ರಿಸಲ್ಟ್ ಬಂದಾಗ ನಮ್ಮ ರಿಸಲ್ಟು ನಾವು ಅಂದ್ಕೊಂಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಕಾರ ಬರಲಿಲ್ಲ ಅಂತಂದರೆ ನಾವು ಇದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ H1. ಯಾಕಂದರೆ ರಿಸಲ್ಟ್ ಏನದ ಇಲ್ಲಿ ವೇರಿಯೇಷನ್ಸ್ ಅದ. 20,000ಕ್ಕಿಂತ ಮೇಲೂ ಬಂದಿರ್ಬೋದು, 20,000ಕ್ಕಿಂತ ಕಡಿಮೆ ಬಂದಿರ್ಬೋದು. ಅವ್ರ ಎವರೇಜ್ ಪರ್ಸೆಂಟೇಜ್ 60ಕ್ಕಿಂತ ಹೆಚ್ಚು ಬಂದಿರ್ಬೋದು, 60ಕ್ಕಿಂತ ಕಡಿಮೆನೂ ಬಂದಿರ್ಬೋದು. ಅವಾಗ ನಾವು ಇದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ. ಅದು ನಾವು ಎಷ್ಟು ಹೇಳಿದ್ವಲ್ಲ ಸ್ಟೇಟ್ಮೆಂಟು ಅಷ್ಟೇ ಬಂದಿದ್ದರೆ ನಾವು ಏನು ಯೂಸ್ ಮಾಡ್ಕೊತೀವಿ? ಈ ಹೈಪೋಥೆಸಿಸ್, ನಲ್ ಹೈಪೋಥೆಸಿಸನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ. ಈಗ ನೆಕ್ಸ್ಟ್ ಬರೋಣ ಅಂತ ಸಿಂಪಲ್ ಕಾನ್ಸೆಪ್ಟು ಪ್ಯಾರಾಮೀಟರ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂತ ಎರಡು ಕಾನ್ಸೆಪ್ಟ್ ಬರ್ತಾವೆ. ಅಂದರೆ ನೋಡಿರಿ, ಪ್ಯಾರಾಮೀಟರ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಸಿಂಪಲ್ ಅದ. ಪ್ಯಾರಾಮೀಟರ್ಸ್ ಅಂತಂದರೆ ಮೀಟರ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ನಾವು ಯಾವುದೇ ಒಂದು ಡಾಟಾ ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಅದು ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತಿದ್ವಿ ಅಂತಂದರೆ ಅದಕ್ಕೆ ಏನಂತ ಕರಿತೀವಿ? ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಸ್ಯಾಂಪಲ್ ಬಗ್ಗೆ ಮಾತಾಡಕತ್ತಿದ್ವಿ ಅಂತಂದರೆ ಅದಕ್ಕೆ ಏನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಈಗ ಪಾಪ್ಯುಲೇಷನ್ ಇದು ಮೀನ್ ಅಂದರೆ ಎವರೇಜ್ ಪಾಪ್ಯುಲೇಷನ್, ಇಡೀ ಏರಿಯಾದ್ದು ಎವರೇಜ್ ಏನಾಗಿರ್ತದೆ ಅಥವಾ ಸರಾಸರಿ ಏನಾಗಿರ್ತದಲ್ಲ ಅದಕ್ಕೆ ನಾವು ಏನಂತ ರಿಪ್ರೆಸೆಂಟ್ ಮಾಡ್ತೀವಿ? ಮ್ಯೂ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಮ್ಯೂ ಅಂತಂದ್ರೆ ಏನು? ಎವರೇಜ್ ಅಥವಾ ಮೀನ್ ಎರಡು ಒಂದೇ. ಇದು ಮೀನ್ ಅಂದ್ರೆ ಒಂದೇ, ಎವರೇಜ್ ಅಂದ್ರೆ ಒಂದೇ. ಅದೇ ರೀತಿ ಸ್ಯಾಂಪಲ್, ಇದರಲ್ಲಿ ಇರ್ತಕ್ಕಂಥ ಈ ಒಂದು ಸ್ಯಾಂಪಲ್ ಡಾಟಾದ ಎವರೇಜ್ ಏನಾದರೂ ನಾವು ತೆಗೆದುಕೊಂಡ್ರೆ ಅದಕ್ಕೆ ಏನಂತ ಕರಿತೀವಿ? ಎಕ್ಸ್ ಬಾರ್ ಅಂತ ಕರಿತೀವಿ. ಎಕ್ಸ್ ಬಾರ್ ಅಂತಂದ್ರೆ ಏನು? ಮೀನ್ ಅಂದಂಗಿದು, ಮೀನ್ ಅಥವಾ ಎವರೇಜ್ ಅಂದಂಗಿದು. ಸೊ ಏನು ಡಿಫ್ರೆನ್ಸ್ ಏನದ ಇಲ್ಲಿ? ಏನು ಡಿಫ್ರೆನ್ಸ್ ಇಲ್ಲ. ನಾವು ಏನು ಇದನ್ನು ಯೂಸ್ ಮಾಡಿದರೆ ಸ್ಯಾಂಪಲ್ ಬಗ್ಗೆ ಮಾತಾಡ್ತೀವಿ ಅಂತ ಅರ್ಥ, ಇದನ್ನು ಯೂಸ್ ಮಾಡಿದರೆ ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತೀವಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಏನು ಬರ್ತದೆ? ಈ ರೀತಿ ಒಂದು ಚಿಹ್ನೆ ಬರ್ತದೆ. ಇದಕ್ಕೆ ಏನಂತ ಕರಿತೀವಿ ನಾವು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ. ಈ ರೀತಿ ಚಿಹ್ನೆಯನ್ನು ಯೂಸ್ ಮಾಡಿದರೆ ಅದು ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತೀವಿ ಅಂತ ಅರ್ಥ. ಸ್ಮಾಲ್ ಎಸ್ ಅನ್ನು ಯೂಸ್ ಮಾಡಿದರೆ ನಾವು ಸ್ಯಾಂಪಲ್ ಡಾಟಾ ಬಗ್ಗೆ ಮಾತಾಡ್ತೀವಿ ಅಂತ ಅರ್ಥ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಎಷ್ಟು ಕ್ಯಾಲ್ಕುಲೇಟ್ ಮಾಡೇವಲ್ಲ, ಕ್ಯಾಲ್ಕುಲೇಟ್ ಮಾಡಿರೋದಕ್ಕೂ ಬಂದಿರೋ ರಿಸಲ್ಟಕ್ಕೂ ಎಷ್ಟು ವೇರಿಯೇಷನ್ಸ್ ಅದ, ಈ ಥರ ಎಲ್ಲ ಬರ್ತದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೆಕ್ಸ್ಟ್ ಬರ್ತದಲ್ಲ ಆ ಕಾನ್ಸೆಪ್ಟಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಪ್ಯಾರಾಮೀಟರ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ಗೆ ಡಿಫ್ರೆನ್ಸ್ ಆಯಿತು. ಈ ರೀತಿ ವ್ಯಾಲ್ಯೂಸ್ಗಳು ಬಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸ್ಯಾಂಪಲ್ ಡಾಟಾದಾಗಿರ್ತದೆ, ಈ ರೀತಿ ವ್ಯಾಲ್ಯೂಸ್ಗಳು ಬಂದರೆ ಅದು ಪಾಪ್ಯುಲೇಷನ್ ಆಗಿರ್ತದೆ. ನೆಕ್ಸ್ಟ್ ಬರೋದೇನು? ಸ್ಯಾಂಪ್ಲಿಂಗ್ ಎರರ್. ಸ್ಯಾಂಪ್ಲಿಂಗ್ ಎರರ್ ಅಂತಂದರೆ ಸಿಂಪಲ್ ಕಾನ್ಸೆಪ್ಟ್ ನೋಡ್ರಿ. ಸ್ಯಾಂಪ್ಲಿಂಗ್ ಎರರ್ ಅಂತಂದ್ರೆ ಏನಾಗಿರ್ತದೆ? ಈ ಸ್ಯಾಂಪ್ಲಿಂಗ್ ರಿಸಲ್ಟ್ ಈಸ್ ನಾಟ್ ಈಕ್ವಲ್ಸ್ ಟು ಪಾಪ್ಯುಲೇಷನ್ ವ್ಯಾಲ್ಯೂ. ಪಾಪ್ಯುಲೇಷನ್ ವ್ಯಾಲ್ಯೂ ನಾವೇನು ಸ್ಯಾಂಪ್ಲಿಂಗದ್ದು 20,000 ಅಂದ್ಕೊಂಡಿದ್ವಲ್ಲ, ನಾವೇನು ಪಾಪ್ಯುಲೇಷನ್ ಇದು 20,000 ಅಂದ್ಕೊಂಡಿದ್ವಿ ಅಥವಾ ಏನೋ 20,000 ಲೆಕ್ಕ ಹಾಕಿದ್ವಿ, ಇದು ನಾಟ್ ಈಕ್ವಲ್ಸ್ ಟು ಸ್ಯಾಂಪ್ಲಿಂಗ್ ರಿಸಲ್ಟ್. ನಾವೇನು ಅಂದ್ಕೊಂಡಿದ್ವಿ ಮತ್ತು ನಾವು ಎಷ್ಟು ಕ್ಯಾಲ್ಕುಲೇಟ್ ಮಾಡೀವಿ ಅವೆರಡರ ನಡುವಿನ ಡಿಫ್ರೆನ್ಸ್ ಏನೈತಲ್ಲ ಇದು ಸ್ಯಾಂಪ್ಲಿಂಗ್ ಎರರ್ ಆಗಿರ್ತದೆ. ಸ್ಯಾಂಪ್ಲಿಂಗ್ ಎರರ್ ಅಂತ ಎಷ್ಟೈತಿ ಡಿಫ್ರೆನ್ಸ್? ಇಲ್ಲಿ 5,000 ಐತಿ ಡಿಫ್ರೆನ್ಸ್. ಸೊ ಇದೇನಾಯಿತು? ಸ್ಯಾಂಪ್ಲಿಂಗ್ ಎರರ್ ಆಯಿತು. ಆನಂತರ ಈಗ ನಾವು ಹೈಪೋಥೆಸಿಸ್ ಟೆಸ್ಟಿಂಗು ಹಾಗೆ ಟೈಪ್ಸ್ ಆಫ್ ಹೈಪೋಥೆಸಿಸ್ ನೋಡಿದ್ವಿ. ಸಿಂಪಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದರ ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಹೈಪೋಥೆಸಿಸ್ ಟೆಸ್ಟಿಂಗ್ನಲ್ಲಿ ಎರಡು ಅಪ್ರೋಚ್ಗಳು ಬರ್ತಾವೆ. ಒಂದು ಕಾನ್ಫಿಡೆನ್ಸ್ ಇಂಟರ್ವಲ್ ಅಪ್ರೋಚ್ ಅಂತೇಳಿ, ಇನ್ನೊಂದು ಟೆಸ್ಟ್ ಸಿಗ್ನಿಫಿಕೆನ್ಸ್ ಅಪ್ರೋಚ್ ಅಂತೇಳಿ. ಅವುಗಳನ್ನು ಸಪ್ರೇಟ್ ಕ್ಲಾಸ್ನಲ್ಲಿ ನೋಡೋಣ. ಬಹಳ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಇದು, ಭಾಳ ಬೇಸಿಕ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಸೊ ಇನ್ನೂ ಅನೇಕ ಕ್ಲಾಸಸ್ಗಳು, ಎಕನಾಮೆಟ್ರಿಕ್ಸ್ ರಿಲೇಟೆಡ್ ಕ್ಲಾಸಸ್ಗಳು ನನ್ನ ಯೂಟ್ಯೂಬ್ ಚಾನಲ್ ಇದ್ದಾವೆ. ಹಾಗೆ ಅವುಗಳನ್ನು ಕೂಡ ವೀಕ್ಷಣೆ ಮಾಡಿರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.